ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕೃಷಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಮತ್ತು ಪದವೀಧರ ವಿದ್ಯಾರ್ಥಿಗಳಿಗೆ ಮತ್ತು ಕೃಷಿ ವಿಜ್ಞಾನಿಗಳಿಗೆ ಈ ಒಂದು ಡ್ರೋನ್ ಪೈಲಟ್ ತರಬೇತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಗ್ರಿಕಲ್ಚರ್ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಮತ್ತು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗಳಿಗೆ ಮತ್ತು ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಿಗೆ ಈ ಒಂದು ಡ್ರೋನ್ ತರಬೇತಿಯನ್ನು ಪೈಲಟ್ ತರಬೇತಿಯನ್ನು ನಿಮಗೆ ಕೊಡಲಾಗ್ತಾಯಿದೆ ಅಂತ ಪ್ರಕಟಣೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಮತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಆಹ್ವಾನಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಡ್ರೋನ್ ಪೈಲಟ್ ತರಬೇತಿಗೆ ಈ ಒಂದು ಅಗ್ರಿಕಲ್ಚರ್ ಸೈನ್ಸ್ ವಿದ್ಯಾರ್ಥಿಗಳು, ಅಗ್ರಿಕಲ್ಚರ್ ಸೈಂಟಿಸ್ಟ್ ವಿದ್ಯಾರ್ಥಿಗಳು ಮತ್ತು ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳಿಗೆ ಏನೆಲ್ಲ ಷರತ್ತುಗಳಿದ್ದಾವೆ, ಕೊನೆಯ ದಿನಾಂಕ ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಅರ್ಜಿ ಯಾವ ರೀತಿ ಸಲ್ಲಿಸೋದು, ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಇದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅರ್ಜಿ ಆಹ್ವಾನ. ಸಮಾಜ ಕಲ್ಯಾಣದಲ್ಲಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಒಂದು ಇಲಾಖೆಯನ್ನು ಸಬ್ ಇಲಾಖೆಯನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಇದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವಾಗ ನೋಡ್ತಾ ಇದ್ದೀರಾ, ಇದೊಂದು ಅಧಿಕೃತ ಅಂತ ಅಧಿಸೂಚನೆ ಪ್ರಕಟಣೆ. ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಇದು ಡ್ರೋನ್ ಪೈಲಟ್ ತರಬೇತಿಯನ್ನು ಕೊಡಲಾಗ್ತಾಯಿದೆ. ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಯ ಅಗ್ರಿಕಲ್ಚರಲ್ ಸೈನ್ಸ್ ಸ್ಟೂಡೆಂಟ್ ಮತ್ತು ಗ್ರ್ಯಾಜುಯೇಟ್ಸ್ ಮತ್ತು ಅಗ್ರಿ ಸೈನ್ಸಿಸ್ಟ್ಗಳಿಗೆ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾಯಿದೆ. ಇದು ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 15 ದಿನಗಳ ಕಾಲ ವಸತಿಯುತ ಅಡ್ವಾನ್ಸ್ ಡ್ರೋನ್ ತರಬೇತಿ ನೀಡಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 4 ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ. ನಮ್ಮೊಂದು ಕಲಬುರಗಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಬೆಂಗಳೂರು, ಮೈಸೂರು, ಈ ರೀತಿಯಾಗಿ 4 ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ. ಈ ಒಂದು ಸ್ಥಳಗಳಲ್ಲಿ ಮಾತ್ರ ಈ ಒಂದು ನಿಮಗೆ 15 ದಿನಗಳ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾಯಿದೆ. ಇದರಲ್ಲಿ ಪರಿಶಿಷ್ಟ ಜಾತಿ SC ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅಗ್ರಿಕಲ್ಚರ್ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಅಥವಾ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗಳಿಗೆ ಅಂದರೆ ಡಿಗ್ರಿ ಮುಗಿದವರಿಗೆ ಮತ್ತು ಅಗ್ರಿ ಸೈಂಟಿಸ್ಟ್ಗಳಿಗೆ ಅಂದರೆ ಕೃಷಿ ವಿಜ್ಞಾನಿಗಳಿಗೆ ಈ ಒಂದು ಡ್ರೋನ್ ತರಬೇತಿ ಕೊಡಲಾಗ್ತಾಯಿದೆ. ಅದು ಕೂಡ 15 ದಿನಗಳ ಒಂದು ವಸತಿಯುತ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅಂತ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೋಡಿ, 24-25ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಈ ಒಂದು ಕಂದಾಯ ವಿಭಾಗದ 4 ಸ್ಥಳಗಳಲ್ಲಿ ಕೊಡಲಾಗ್ತಾಯಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಡ್ರೋನನ್ನು ಯಾವ ರೀತಿ ಆಪ್ರೇಟ್ ಮಾಡೋದು, ಹಾರಿಸೋದು ಅಂತ ನಿಮಗೆ ತಿಳಿಸ್ಕೊಡ್ತಾರೆ. ಈ ಒಂದು ತರಬೇತಿಯಲ್ಲಿ 15 ದಿನಗಳ ತರಬೇತಿ ಇರುತ್ತೆ. ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದರೆ, ನೀವು ಕೂಡ SC ಅಭ್ಯರ್ಥಿಗಳಾಗಿದ್ದರೆ, ಅಗ್ರಿಕಲ್ಚರ್ ಸೈನ್ಸ್ ನಿಮಗೆ ಮುಗಿದಿದ್ದರೆ ಅಥವಾ ಗ್ರ್ಯಾಜುಯೇಟ್ ಮುಗಿದಿದ್ದರೆ ಅಥವಾ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಾಗಿದ್ದರೆ ನಿಮಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇವಾಗ ಮೊದಲನೇದಾಗಿ ವಯಸ್ಸನ್ನು ಕೂಡ ಕೊಟ್ಟಿದ್ದಾರೆ. 18ರಿಂದ 45 ವಯಸ್ಸಿನವರು ಒಳಗಿನವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅದರಲ್ಲಿ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಸಲ್ಲಿಸ್ಬೇಕಂತ ಲಿಸ್ಟನ್ನು ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ ನಮಗೆ. ಸೊ ಅದಾದ ನಂತರ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆಯಲ್ಲಿ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸೋರು. ಬೇರೆ ರಾಜ್ಯದವರಿಗೆ ಇದು ಅವಕಾಶ ಇರುವುದಿಲ್ಲ. ಮತ್ತು ಕೊನೆಯ ದಿನಾಂಕದೊಳಗಾಗಿ ಜಾತಿ ಆದಾಯ ಪ್ರಮಾಣಪತ್ರ ನೀವು ಪಡೆದಿರಬೇಕು. ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದೊಳಗೆ UGCಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕೃಷಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಥವಾ ಕೃಷಿ ಪದವಿಯಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಕೊಟ್ಟಿದ್ದಾರೆ. ನೋಡಿಲಿ, ನೀವು ಯೂನಿವರ್ಸಿಟಿಯಿಂದ ನೀವೇನು ಕೃಷಿ ಕೋರ್ಸನ್ನು ಏನು ಮಾಡಿರ್ತೀರಲ್ಲ, ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಇರ್ತಾರೆ, ಆ ಒಂದು ಕೋರ್ಸನ್ನು ಮುಗಿಸಿ ನೀವು ಮಾರ್ಕ್ಸ್ ಕಾರ್ಡನ್ನು ಪಡೆದಿರಬೇಕು. ಅಂಥವರಿಗೆ ಮಾತ್ರ ಇದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾಯಿದೆ. ಇಲ್ಲಿ ಕೂಡ ಕೊಟ್ಟಿದ್ದಾರೆ ಡ್ರೋನ್ ತರಬೇತಿಯಲ್ಲಿ ಯಾವೆಲ್ಲ ವಿಷಯಗಳನ್ನು ಕಲಿಸಿಕೊಡ್ತಾರೆ ಅಂತ ಇಲ್ಲಿ ಒಂದೊಂದಾಗಿ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಅಡ್ವಾನ್ಸ್ ಡ್ರೋನ್ ತರಬೇತಿ ಸಂಬಂಧಿಸಿದ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಸಿಲೆಬಸ್ಗಳು ಏನೇನು ಇರುತ್ತೆ ಒಂದು 15 ದಿನಗಳ ಒಂದು ಟ್ರೈನಿಂಗಲ್ಲಿ ಅಂತ ಕೂಡ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ವಾರ್ಷಿಕ ಆದಾಯನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಡ್ರೋನ್ ತರಬೇತಿ ಅರ್ಜಿ ಸಲ್ಲಿಸೋರು ವಾರ್ಷಿಕ ಆದಾಯ ಇದರೊಳಗೆ ಮಿತಿಯಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ. 8 ಲಕ್ಷ ಆದಾಯ ಮೀರಿ ಇರಬಾರ್ದು ಅಂತ ಕೊಟ್ಟಿದ್ದಾರೆ. ಈ ಒಂದು SC ಅಭ್ಯರ್ಥಿಗಳು ಡ್ರೋನ್ ಪೈಲಟ್ಗೆ ಯಾರು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದಾರೆ ಅವರ ಒಂದು ಆದಾಯ 8 ಲಕ್ಷಕ್ಕಿಂತ ಒಳಗಡೆ ಇರಬೇಕು ಅಂತ ಕೊಟ್ಟಿದ್ದಾರೆ. 8 ಲಕ್ಷ ದಾಟಿತ್ತು ಅಂದರೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಆಗೋದಿಲ್ಲ, ಅಂದರೆ ಆಯ್ಕೆ ಮಾಡೋದಿಲ್ಲ ಅವರು ನಿಮ್ಮನ್ನು. ಸೊ ಇಲ್ಲಿ ಆಯ್ಕೆ ವಿಧಾನ ಕೂಡ ಕೊಟ್ಟಿದ್ದಾರೆ. 12ನೇ ತರಗತಿಯಲ್ಲಿ ಅಥವಾ ಅದಕ್ಕೆ ಸಮನಾದ ಪರೀಕ್ಷೆ ಹಾಗೂ ಅಂಕ ಹಾಗೂ ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಪ್ರಥಮ ಆದ್ಯತೆ ನೀಡಲಾಗಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು PUCಯಲ್ಲಿ ಮುಗಿದಿರುವಂಥ ಅಥವಾ PUCಗೆ ಸಮಾನಾಂತರವಾಗಿ ಇರುವಂಥ ಈ ಒಂದು ಏನು ಕೋರ್ಸ್ ಏನು ಹೇಳಿದಿರಲ್ಲ, ಅಗ್ರಿಕಲ್ಚರ್ ಸೈನ್ಸ್ ಸ್ಟೂಡೆಂಟು, ಅಗ್ರಿಕಲ್ಚರ್ ಸೈಂಟಿಸ್ಟ್ ಸ್ಟೂಡೆಂಟು ಮತ್ತು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಗಳು ನಿಮ್ಮ ಒಂದು 12ನೇ ತರಗತಿಯ ಒಂದು ಕೋರ್ಸ್ ಅಂಕಗಳ ಮೇಲೆ ಮಾರ್ಕ್ಸ್ಗಳ ಮೇಲೆ
ಅಥವಾ ನಿಮಗೆ ಏನಿದೆಯಲ್ಲ PUC ಮಾರ್ಕ್ಸ್ಗಳ ಮೇಲೆ ಇದನ್ನು ಆಯ್ಕೆಯನ್ನು ಮಾಡಲಾಗುವಂತ ಕೂಡ ಕೊಟ್ಟಿದ್ದಾರೆ. ಮೊದಲ ಅರ್ಜಿ ಸಲ್ಲಿಸುವವರಿಗೆ ಮೊದಲ ಆದ್ಯತೆ ಅಂತ ಕೂಡ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದೇ ಒಂದು ವೆಬ್ಸೈಟ್ ಮುಖಾಂತರ ಈ ಒಂದು ಡ್ರೋನ್ ಪೈಲಟ್ ತರಬೇತಿಗಾಗಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಸೊ ಈ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದೆ ನಾನು. ನಾರ್ಮಲ್ ಆಗಿ ಡಿಗ್ರಿ ಮುಗಿದ ಅಭ್ಯರ್ಥಿಗಳಿಗೆ ಡ್ರೋನ್ ಪೈಲಟ್ ತರಬೇತಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡಿಕೊಂಡು ಈ ಒಂದು ವಿಡಿಯೋನ ನೀವು ಅಪ್ಲಿಕೇಶನ್ ಹಾಕೋಬೋದು. ಎರಡೂ ಕೂಡ ಒಂದೇ ಥರನಾಗಿರುತ್ತೆ, ಏನು ಬೇರೆ ಬೇರೆ ಇರೋದಿಲ್ಲ. ಇಲ್ಲಿ ಸಬ್ಜೆಕ್ಟು ಬೇರೆ ಕೊಟ್ಟಿದ್ದಾರೆ. ಡಿಗ್ರಿ ಮುಗಿದವರು ಅಲ್ಲಿ ನಾರ್ಮಲ್ ಡಿಗ್ರಿ ಇತ್ತು, ಇಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಸ್ಟೂಡೆಂಟ್ಗಳಿಗೆ, ಸೈಂಟಿಸ್ಟ್ ಸ್ಟೂಡೆಂಟ್ಗಳಿಗೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎರಡು ಸೇಮ್ ಥರ ಇರುತ್ತೆ. ಅದು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 15/1/2025 ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಜನವರಿ 15ನೇ ತಾರೀಕುವರೆಗೂ ಅವಕಾಶ ಇದೆ. ಸೊ 11-20 ದಿನವರೆಗೂ ನಿಮಗೆ ಅವಕಾಶ ಇದೆ ಅರ್ಜಿ ಸಲ್ಲಿಸೋಕ್ಕೆ. ಇನ್ನೊಂದು ಕೂಡ ವಿಡಿಯೋ ಕೂಡ ಮಾಡ್ತೇನೆ, ಏನಾದರೂ ಬದಲಾವಣೆಗಳಾಗಿದ್ದಲ್ಲಿ ಇನ್ನೊಂದು ಸಲ ನಿಮಗೆ ಫ್ರೆಶ್ ಆಗಿ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಹಾಕ್ತೀನಿ. ಈ ಒಂದು ಜನವರಿ 15ರ ಒಳಗಾಗಿ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ಈ ಒಂದು ಡ್ರೋನ್ ಪೈಲಟ್ ತರಬೇತಿ ಅರ್ಜಿ ನೀವು ಸಲ್ಲಿಸಬೇಕಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶಗಳು ಕೂಡ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ನಲ್ಲಿ ಕಾಲಕ್ಕೆ ನೀಡುವ ಮಾಹಿತಿಯನ್ನು ನೀವು ನೋಡ್ಕೊತಿರಬೇಕಂತ ಕೊಟ್ಟಿದ್ದಾರೆ. ಅವಾಗ ಚೆಕ್ ಮಾಡ್ಕೊತಾ ಇರಬೇಕು. ಏನಾದರೂ ಹೊಸ ಅಪ್ಡೇಟ್ ತಿಳಿಸ್ತಾ ಇರ್ತಾರೆ, ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಅಥವಾ ಇನ್ನಿತರ ಬೇರೆ ಬೇರೆ ಮಾಹಿತಿ ಆಗಿರ್ಬೋದು, ವೆಬ್ಸೈಟ್ನಲ್ಲಿ ಅನೌನ್ಸನ್ನು ಮಾಡ್ತಾರೆ, ಅವಾಗ ನೋಡ್ತಾ ಇರಬೇಕಂತ ಅವ್ರು ಕೊಟ್ಟಿದ್ದಾರೆ. ಇಲಾಖೆಯಿಂದ ಯಾವುದೇ ಒಂದು ಪತ್ರ ವ್ಯವಹಾರವನ್ನು ಕೂಡ ನಡೆಸಲಾಗುವುದಿಲ್ಲ. ವೆಬ್ಸೈಟ್ನಲ್ಲಿ ಕಾಲಕ್ಕೆ ವೀಕ್ಷಿಸಬಹುದು ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಪತ್ರ ವ್ಯವಹಾರ ಮಾಡೋದಿಲ್ಲ ಅವರು. ಮತ್ತು ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ ಮಾಡಿದರೆ, ಅಲ್ಲಿ ಕೂಡ ತಪ್ಪಾಗಿದ್ದರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಅವರು ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ಹಾಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಈ ಒಂದು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ಜಾತಿ SC ಅಭ್ಯರ್ಥಿಗಳಿಗೆ, ಕೃಷಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಮತ್ತು ಪದವೀಧರರಿಗೆ, ಅಂದರೆ ಇದರಲ್ಲಿ ಎರಡು ರೀತಿ ಬರುತ್ತೆ, PUC ಮೇಲೆ ಮತ್ತು ಡಿಗ್ರಿ. ಇದರಲ್ಲಿ ಅಗ್ರಿಕಲ್ಚರ್ ಸೈನ್ಸ್ನಲ್ಲಿ ಡಿಗ್ರಿ ಮೇಲೆ ಬರುತ್ತೆ. ಮತ್ತು ಕೃಷಿ ವಿಜ್ಞಾನಿಗಳಿಗೆ ಅಂತ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳಿಗೆ ಕೂಡ ಈ ಒಂದು ಡ್ರೋನ್ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಸೊ ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳು ಇದ್ದರೆ, ನಿಮಗೆ ಗೊತ್ತಾಗಿಲ್ಲ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ. ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.